ಫ್ರೆಂಡ್ಸ, ಇವತ್ತು ಅಳ್ಳು ಹುರಿಯೋದು ಹೆಂಗೆ ಏನು ಅಂತ ನಿಮಗೆ ತೋರಿಸ್ತೀನಿ. ಅಳ್ಳು ಹುರ್ಕೋರಂತೆ. ಅಳ್ಳು ಅಂತಂದ್ರೆ ಜೋಳದಿಂದ ಅಳ್ಳು ಮಾಡ್ತೀವಿ. ಅವ ಜುಪ್ರಿ ಜೋಳ ಅಂತ ಸಿಗ್ತಾವೆ, ಅದರಿಂದ ಅಳ್ಳು ಮಾಡೋದು. ಅದು ಅಳ್ಳು ಮಾಡ್ಕೊಂಡು ಅದನ್ನು ನಾಗಪ್ಪ ನಿವದಿ ಅದ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಅದನ್ನು ಇವತ್ತು ಮಾಡ್ಬೇಕನ್ನೋದನ್ನು ಬರೀ ನೀವು ನೋಡೋರಂತೆ. ಯಾವ ಥರನಾಗಿ ಮಾಡ್ತೀವಂತೆ ನೀವು ನೋಡಿ ಮಾಡ್ಕೋರಂತೆ. ಪ್ರತಿದಿನ ಇನ್ನು ಯಾವ ಥರ ನಾವು ಉಂಡೆ ಕಟ್ತೀವಿ ಉತ್ತರ ಕನ್ನಡದಾಗ ಯಾವ್ಯಾವ ಥರ ನಾವು ಮಾಡ್ತೀವಿ ಸ್ಪೆಷಲಾಗಿ ಅಂಥೇಳಿ ನಿಮ್ಗೆ ಬ್ಲಾಗ್ ಡೈಲಿ ಒಂದು ಹಾಕ್ಬೇಕನ್ನೋ ಪ್ಲ್ಯಾನ್ ಐತಿ. ಅದಕ್ಕೆ ಇವತ್ತಿನ ಬ್ಲಾಗ ಇಷ್ಟ ಆದರೆ ಪ್ಲೀಸ್ ಶೇರ್ ಕಮೆಂಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿರಿ. ಯಾವ ಥರನಾಗಿ ಮಾಡ್ತೀನಿ. ಅಳ್ಳ ಅಂತೀವಿ, ನೀವು ಪಾಪ್ಕಾರ್ನ್ ಅಂತೀರಿ, ನಾವು ಅಳ್ಳ ಅಂತೀವಿ, ಅಷ್ಟು ಡಿಫ್ರೆನ್ಸ. ಅದು ಮೆಕ್ಕೆಜೋಳದ ಇರ್ತೈತಿ, ಇದು ನಾರ್ಮಲ್ ಜೋಳದ ಇರ್ತೈತಿ. ಬರ್ರಿ ನೋಡಿ ಬರೋಣ ಅಂತ. ಅಳ್ಳು ಹುರಿಯೋದು ಹೆಂಗೆ ಅಂತೇಳಿ ನಿಮ್ಗೆ ತೋರಿಸ್ಬೇಕನ್ನತ್ತೀನಿ. ಅಳ್ಳು ಅಂತಂದ್ರೆ ಜೋಳದ ಅಳ್ಳು ಅಂತ ಕರಿತೀವಿ ನಾವು. ಮತ್ತು ಅದಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ ಕರಿಯೋಕೆ. ಇವ ನಾರ್ಮಲ್ ಜೋಳ ಅಲ್ಲ, ಇವ ಜುಪ್ರಿ ಜೋಳ ಅಂತೇಳಿ ಕರಿತೀವಿ. ಅಳ್ಳಕ್ಕಾಗೇ ನಮ್ಮ ಬೆಳೆದಿರ್ತಾರೆ ಇನ್ನು ಜೋಳ. ಇವ ಯಾವ ಥರನಾಗ ಅಳ್ಳು ಆಗ್ತಾವೆ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ. ಒಳ್ಳೆ ಕಡಾಯಿ ಕಾಯಕ್ಕಿಟ್ಟು ಅದಕ್ಕೆ ಇವಾಗ ಸ್ವಲ್ಪ ಜೋಳ ಹಾಕ್ಬೇಕು, ಜಾಸ್ತಿ ಹಾಕಬಾರ್ದು. ಇಷ್ಟ ಜೋಳ ಹಾಕಬೇಕು. ಜೋಳ ಹಾಕಿದ ನಂತರ ಇದನ್ನು ಒಂದು ಬಟ್ಟೆ ತೊಗೊಂಡು ಅದ್ರ ಮೇಲೆ ಈಗ ಮುಚ್ಚಬೇಕು. ಯಾಕೆ ಮುಚ್ಚಬೇಕಂದ್ರೆ ಅಳ್ಳ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ಈಗ ಇದನ್ನು ತಿಳ್ಕೊಂತಿರ್ಬೇಕು. ಸಿಟಿ ಒಳಗೆ ಪಾಪ್ಕಾರ್ನ್ ಅಂತೆಲ್ಲ ನಾವು ಅವ ಅಳ್ಳು ಅಂತೀವಿ. ಇಲ್ಲ ನೋಡಿ, ಮತ್ತೆ ಮಸಾಲೆ ಹಾಕ್ತೀನಿ. ಭಾಳ ಕೆಲಸ ಆಗಿಲ್ಲ, ಎಷ್ಟು ಚೆನ್ನಾಗಿ ಮಾಡೋದು. ಗ್ಯಾಸನ್ನು ಮೀಡಿಯಮ್ ಇಟ್ಕೋಬೇಕು. ಹೈ ಫ್ಲೇಮ್ ಇಟ್ಟು ಎಲ್ಲ ಹಾಕಬೇಕು.
ಆಗ್ತದೆ, ಬೇಗ ಬೇಗ ಆಗ್ತದೆ. ನಾಳೆ ಯಾಕೆ ಹುರಿತೀವಿ ಅಂತಂತಂದ್ರೆ ನಾಗಪ್ಪನ ಹಾಲಿನ ಮೇಲೆ ಮೇನ್ ಇಂಪಾರ್ಟೆಂಟ್ ಇವಾಗ ಅಳ್ಳಬೇಕು. ಎಲ್ಲ ಆಳು ಹೊಂದೀನಿ ನೋಡಿರಿ, ಇಷ್ಟು ಚಂದ ಆಗ್ಯಾವು ಮಲ್ಲಿ ಹಿಂಗೆ ಟೈಪ. ಇವಕ್ಕೆ ನೀವು ಪಾಪ್ಕಾರ್ನ್ ಅಂತೀವಿ, ನಾವು ಹಳ್ಳ ಅಂತೀವಿ ಕನ್ನಡದಾಗ ಹಳ್ಳ, ಇಂಗ್ಲೀಷ್ನಾಗ ಪಾಪ್ಕಾರ್ನ್ ಇದೆ. ಅವ ಮೆಕ್ಕೆಜೋಳದಿಂದ ಮಾಡಿರ್ತಾರೆ, ಇವ ಜೋಳದಿಂದ ಆಗಿರ್ತಾವೆ. ಇವು ಜೋಳ ಬೇರೆನೇ ಇರ್ತಾವೆ. ಈ ಜೋಳಕ್ಕೆ ಏನಂತ ಕರೀತಾರೆ ಅಂದ್ರೆ ಜುಪ್ರಿ ಜೋಳ ಅಂತೇಳಿ ಕರೀತಾರೆ. ಇವು ಹಳ್ಳಕ್ಕಾಗಿ ಅಷ್ಟೇ ರೆಡಿ ಇರ್ತಾವೆ ಜೋಳ, ಅದರಿಂದ ಮಾಡಿದ್ದೀವಿ. ಇವನ್ನ ನಾಗಪ್ಪಗೆ ಇನ್ನು ಯಾಕೆ ಹುರಿತಾರಪ್ಪ ಅಂತಂದ್ರೆ ನಾಗಪ್ಪಗೆ ಹಾಲು ಇರೋಕೆ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ಬೇಕು ನಿವದಿಗೆ. ಇದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಬೇಕು. ಇದನ್ನು ಪೌಡ್ರ್ ಮಾಡಿ ಇದ್ರೊಳಗೆ ಬೆಲ್ಲ ಕೂಡಿಸಿ ಹಿಂಗೆ ಮುಟ್ಟಿಗೆ ಕಟ್ತಾರೆ. ಮುಟ್ಟಿಗೆ ಕಟ್ಟಿ ಕಡುಬು ಅಂತ ಹೇಳಿ ಮಾಡ್ತಾರೆ. ಮಾಡಿ ನಾಗಪ್ಪಗೆ ಹಾಲು ಎರಿಯುವಂತ ನಿವದಿಗೆ ಅಂತ ಮಾಡ್ತಾರೆ. ಅದಕ್ಕೆ ಇವನ್ನ ಹಳ್ಳ ಫಸ್ಟ್ ನಾವೆಲ್ಲ ಹುರಿದ ರೆಡಿ ಮಾಡಿ ಇಟ್ಕೊಂಡಿವಿ. ಆಮೇಲೆ ಉಳಿದದ್ದೆಲ್ಲ ಕೆಲಸ ರೆಡಿ ಮಾಡಬೇಕು. ಅದಕ್ಕೆ ಇವಾಗ ನಾಳೆ ಹುರಿದ ರೆಡಿ ಮಾಡಿ ಇಟ್ಕೊಂಡಿವಿ. ಇದನ್ನು ಒಂದು ಪ್ಲಾಸ್ಟಿಕ್ ನಾ ಕಟ್ಟಿರ್ತೀನಿ. ಆಮೇಲೆ ನಾಗಪ್ಪನ ಹಾಲು ಇರೋ ದಿವಸ ಮಿಕ್ಸ್ ಮಾಡ್ಕೊಳ್ಬೋದೈತಿ. ಆಮೇಲೆ ಇದರಿಂದನೂ ಒಂದು ಉಂಡೆ ಕಟ್ತಾರೆ. ಅದನ್ನ ಯಾವ ಥರ ಕಟ್ತಾರೆ ಅನ್ನೋದನ್ನ ತೋರಿಸ್ತೀನಿ ನಿಮಗೆ. ಹಳ್ಳದ ಉಂಡೆ ಅಂತೇಳಿ, ಹಳ್ಳ ಪುಡಿ ಉಂಡೆ ಅಂತೇಳಿ ಕಟ್ತೀವಿ. ಅದನ್ನ ಯಾವ ಥರ ಕಟ್ತೀವಿ ಏನು ಅಂಥೇಳಿ ಅದನ್ನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ ನೋಡಿದ್ರಲ್ಲ, ಇವು ಹಳ್ಳ ಹುರಿಯೋದು ಹೆಂಗೆ ಅಂತ ನಿಮಗೆ ತೋರಿಸೀನಿ. ನೀವು ಹುರ್ಕೊತೀರಿ ಅಂತ ಅಂದ್ಕೊಂಡೀನಿ. ಈ ಥರ ಮಾಡಿಕೊಡ್ರಿ. ಮತ್ತು ಆಮೇಲೆ ಇವಾಗ ಮಕ್ಕಳಿಗೆ ನಾವು ಪಾಪ್ಕಾರ್ನ್ ಸಿಗಿದಾಗ ಮನ್ಯಾಗ ಸ್ವಲ್ಪ ಜೋಳ ಇದ್ದಂದ್ರೆ ತೊಗೊಂಡು ಮಾಡ್ಬೋದು.
ಯಾವ ಜೋಳದಿಂದ ಬೇಕಾದ್ರೂ ಹಾಕ್ತಾವೆ, ಇವಾಗ ಜೋಳ ಬೇಕಂತಂದಿಲ್ಲ. ಆಮೇಲೆ ಇವನ್ನ ತೊಗೊಂಡು ಹುರಿದು ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಮಕ್ಕಳಿಗೆ ಭಾರಿ ಟೇಸ್ಟ್ ಆಗ್ತಾವೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ನೀವು ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಆಮೇಲೆ ಹಾಲಿರೋಕೆ ಮೇನ್ ಇಂಪಾರ್ಟೆಂಟ್ ನಿಮ್ಮದು ಅಂದರೆ ಇದೇ ಇರ್ತೈತಿ. ಇವತ್ತಿನ ಬ್ಲಾಗ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ಡೈಲಿ ಒಂದೊಂದು ಬ್ಲಾಗ್ ಹಾಕ್ತೀನಿ, ಯಾವ ಥರನಾಗಿ ಉಂಡೆಗಳು ಕಟ್ತೀವಿ, ಯಾವ್ಯಾವ ಥರನಾಗಿ ಅದನ್ನೆಲ್ಲ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಟ್ರೈ ಮಾಡೋರಂತೆ. ನಮ್ಮ ಉತ್ತರ ಕರ್ನಾಟಕನೇ ಯಾವ ಥರನಾಗಿ ಉಂಡೆ ಮಾಡ್ತಾರಂತೆ ತೋರಿಸ್ತೀನಿ ಫ್ರೆಂಡ್ಸ. ಇಲ್ಲೇ ಬ್ಲಾಗ್ ಏನು ಮಾಡ್ತೀನಿ. ವಿಡಿಯೋ ನೋಡೋರ ವಿಡಿಯೋ ಸ್ಕಿಪ್ ಮಾಡೋಕೆ ಪೂರ್ತಿ ವಿಡಿಯೋ ನೋಡಿರಿ. ವಿಡಿಯೋ ನೋಡಿ ಒಂದು ಲೈಕ ಶೇರ್ ಕಾಮೆಂಟ್ ಮಾಡೋದು ಹೊಸವಾಗಿ ಯಾರು ನೋಡತ್ತೀರಿ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ. ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ, ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ. ಇಷ್ಟು ಹೇಳಿ ಈ ಬ್ಲಾಗ ಇಲ್ಲೇ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.